ನೋಡಿ, ನಾವು ಈ ಎಕ್ಸಿಟ್ ಪೋಲ್ಸ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ಕಾಂಗ್ರೆಸ್ನವನು ಅಂತೇಳಿ ಮಾತನ್ನು ಹೇಳ್ತಾ ಇಲ್ಲ. ಆದರೆ ಗ್ರೌಂಡ್ ರಿಯಾಲಿಟಿ ಏನಿದೆ, ವಾಸ್ತವ ಸಂಗತಿ ಏನಿದೆ ಅಂದರೆ 2019 ಚುನಾವಣೆ ನಾವು ನೋಡಿದ್ದೀವಿ. ಆವಾಗ ಈ ಪುಲ್ವಾಮಾ ದಾಳಿ, ತದನಂತರ ಬಾಲಾಕೋಟ ಏನು ಸ್ಟ್ರೈಕ್ ಆಯಿತು, ಇದೆಲ್ಲವೂ ಒಂದು ಕಡೆ ರಾಷ್ಟ್ರೀಯತೆ ಭಾವನೆಯನ್ನು ಬಿತ್ತಿತ್ತು. ಹೀಗಾಗಿ ಎಲ್ಲರೂ ಕೂಡ ಬಿ ಜೆ ಪಿ ಪರವಾಗಿ ನಿಂತಿದ್ದರು. ಹೀಗಾಗಿ ಬಿ ಜೆ ಪಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು. ಯಾಕೆ ಜನ ದೇಶಕ್ಕೆ ಅಂಥೇಳಿ ಒಂದು ದಿವಸ ಗಂಡಾಂತರದಲ್ಲಿ ಅಂತ ತಿಳ್ಕೊಂಡು ಮತವನ್ನು ಹಾಕಿದರು. ಈ ಚುನಾವಣೆಯಲ್ಲಿ 24ರ ಚುನಾವಣೆಯಲ್ಲಿ ಅಂಥದ್ದು ಯಾವುದೂ ಕೂಡ ಮೋದಿ ಅಲೆ ಒಂದು ದಿವಸ ಇಲ್ಲ. ನಾನು ಈಗಾಗಲೇ ಭಾಳ ಸಲ ಹೇಳಿದ್ದೀನಿ. ಇವತ್ತು ಬಿ ಜೆ ಪಿ ಹೋದ ಸಲ 303 ಸೀಟನ್ನು ಪಡ್ಕೊಂಡಿತ್ತು. ಆ 300 ಸೀಟಲ್ಲಿ ಈ ಸಲ ಕನಿಷ್ಠ ಪಕ್ಷ ಒಂದು 15-20 ಸೀಟನ್ನು ಇವತ್ತು ಉತ್ತರ ಪ್ರದೇಶದಲ್ಲಿ ಕಳ್ಕೋತಾರೆ. ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ 13 ಸೀಟನ್ನು ಕಳ್ಕೋತಾರೆ. ಮಹಾರಾಷ್ಟ್ರದಲ್ಲಿ ಸುಮಾರು 15 ಸೀಟನ್ನು ಕಳ್ಕೋತಾರೆ. ರಾಜಸ್ಥಾನದಲ್ಲಿ ಸೊ ಕಾಂಗ್ರೆಸ್ 2 ಅಂಕಿ ದಾಟಲಿದೆ ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ವಿಶ್ವಾಸ. 2 ಅಂಕಿ ದಾಟುತ್ತೆ, ಇದ್ರ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿ. ಬಟ್ ರಿಸಲ್ಟ್ ಬಂದ ದಿನ EVM ಮೇಲೆ ನಂಬಿಕೆ ಇಲ್ಲ ಅಂತ ಸ್ಟೇಟ್ಮೆಂಟ್ಗಳು ಬರಕ್ಕೆ ಶುರು ಆಗುತ್ತಾ ಗೊತ್ತಿಲ್ಲ.